ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲೋಕ ಕಳಂಕದ ಕುರಿತಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಲೋಕಾಯುಕ್ತ ನ್ಯಾಯಮೂರ್ತಿಯಾದಂತಹ ಸಂತೋಷ್ ಹೆಗಡೆ ಅವರು ಈಗ ಪ್ರತಿಕ್ರಿಯಿಸಿದ್ದಾರೆ. ಸುವರ್ಣ ನ್ಯೂಸ್ಗೆ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ನೀಡದೇ ಇದ್ರೂ ಪರವಾಗಿಲ್ಲ, ದೀರ್ಘಕಾಲದ ರಜೆ ಮೇಲಾದ್ರೂ ತೆರಳಿ ಅನ್ನುವಂತಹ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಇರುವಂತದ್ದು ನಿಜಕ್ಕೂ ಇದೊಂದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನುವಂತ ಮಾತು ಕೇಳ್ಬರ್ತಾ ಇರುವಂತದ್ದು. ಸೊ ಲೋಕಾಯುಕ್ತದಲ್ಲೇ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದಂತ ಸಂತೋಷ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ನಿಜಕ್ಕೂ ನೀವು ಕಳೆದ 5 ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಕೂಡ ಲೋಕಾಯುಕ್ತಕ್ಕೆ ಸಾಕಷ್ಟು ಒಳ್ಳೆಯ ಹೆಸರು ಕೇಳಿ ಬಂದಿತ್ತು. ಸೊ ಈ ಬೆಳವಣಿಗೆಗಳಂದ್ರೆ ಲೋಕಾಯುಕ್ತರ ಮಗನೇ ಮತ್ತೆ ಲೋಕಾಯುಕ್ತದಲ್ಲಿ ಅಧಿಕಾರಿಗಳೇ ಈ ರೀತಿ ಭ್ರಷ್ಟಾಚಾರದಲ್ಲಿ ಭಾಗವಹಿದ್ದಾರೆ ಅನ್ನುವಂಥದ್ದು. ಸೊ ನಿಜಕ್ಕೂ ಈ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಭಾಳ ಬೇಜಾರಾಗ್ತದೆ. ಅಷ್ಟೊಂದು ಒಳ್ಳೆಯ ಸಂಸ್ಥೆ ಬರೀ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದು ಮಾತ್ರ ಅಲ್ಲ, ಜನಪರವಾದ ಕೆಲಸ ಮಾಡುವುದು. ಅದರ 2 ಉದ್ದೇಶಗಳು ಏನಂದರೆ, ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು, ಎರಡನೇದು ಆಡಳಿತದಿಂದ ಜನರಿಗಾದಂಥ ಸಮಸ್ಯೆಯನ್ನು ಪರಿಹರಿಸುವುದು. ಇದು ಎರಡೂ ಕೂಡ ಜನಪರವಾದ ಕೆಲಸಗಳು. ಒಳ್ಳೆ ರೀತಿಯಲ್ಲಿ ಕೆಲಸ ನಡೀತಾ ಇತ್ತು. ಜನರಿಗೆ ಸಂಸ್ಥೆ ಮೇಲೆ ನಂಬಿಕೆ ಕೂಡ ಇತ್ತು. ನನಗೂ ಅನ್ನಿಸ್ತಾ ಇದೆ, ಆ ಲೋಕಾಯುಕ್ತದ ಕಾರ್ಯಾಚರಣೆಯಿಂದ ಕೆಲವು ಅಧಿಕಾರಿಗಳಾದರೂ ಹೆದರ್ತಾ ಇದ್ರು. ಓಪನ್ ಆಗಿ ಭ್ರಷ್ಟಾಚಾರ ಮಾಡೋಕ್ಕೆ ಕೂಡ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಆ ಸಂಸ್ಥೆಯಲ್ಲೇ ಆ ಸಂಸ್ಥೆಯ ಹಿರಿಯ ಅಧಿಕಾರಿಯ ಮಗನೇ ಅಲ್ಲಿ ಬಂದು ಕೂತ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆಂದರೆ ಇದು ಬಹಳ ದುರದೃಷ್ಟಕರವಾದದ್ದು. ಅಪರಾಧ ಮಾತ್ರ ಅಲ್ಲ, ಮಹಾ ಅಪರಾಧ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಸಂಶಯವೇ ಇರಬಹುದು, ಆದರೆ ಲೋಕಾಯುಕ್ತ ಅನ್ನುವ ಸಂಸ್ಥೆ ಜನರ ನಂಬಿಕೆಯಲ್ಲಿ ಇರಬೇಕಾದ್ರೆ ಅಂಥ ಸಂಶಯ ಕೂಡ ಇರಬಾರ್ದು. ಬರೀ ಸಂಶಯ ಇದ್ದರೆ ಸಾಕು ಜನರಿಗೆ, ಓ ಇಲ್ಲೂ ಕೂಡ ಭ್ರಷ್ಟಾಚಾರ ಇದೆಯಾ ಅಂತ. ಅದು ಇಷ್ಟರವರೆಗೆ ಇರಲಿಲ್ಲ. ಇವತ್ತು ಇಂತಹ ಒಂದು ಚರ್ಚೆ ನಡೀತಾ ಇದೆ, ಲೋಕಾಯುಕ್ತರು ಇರಬೇಕೇ ಬೇಡವೇ, ಆ ಸಂಸ್ಥೆ ಬೇಕೇ ಬೇಡವೇ ಅನ್ನೋದು. ಇದು ಜನರ ಒಂದು ರೀತಿಯಲ್ಲಿ ರಿಯಾಕ್ಷನನ್ನು ತೋರಿಸ್ಕೊಡ್ತಾ ಇದೆ. ನನಗನ್ನಿಸ್ತಾ ಇದೆ, ಒಂದು ಸಮಗ್ರವಾದ ವಿಚಾರಣೆ ನಡೀಬೇಕು. ಆ ವಿಚಾರಣೆ ಕೂಡ ಈ ರಾಜ್ಯದ ಹೊರಗಿರುವಂಥ ಸಂಸ್ಥೆಯಿಂದ ಆಗಬೇಕು. ನಾನೇ ಹೇಳೋದಂದರೆ ಇದು CBI ಮುಖಾಂತರನೇ ಆಗಬೇಕು. ಮತ್ತು ಆ ವಿಚಾರಣೆ ಆದಮೇಲೆ ಏನಾದರೂ ಒಂದು ವರದಿ ಬಂದರೆ ಆ ವರದಿ ಇಂದಿನ ಲೋಕಾಯುಕ್ತರ ಪರವಾಗಿದ್ದರೆ ಅವರು ತಿರ್ಗಿ ಬರ್ಬೋದು, ವಿರುದ್ಧವಾಗಿದ್ದರೆ ಅವರು ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಎದುರಿಸಬೇಕಾಗಿ ಬರ್ತದೆ. ನಾನು ಅವರನ್ನು ಇವತ್ತು ರಾಜೀನಾಮೆ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ಲಾಂಗ್ ಲೀವಲ್ಲಿ ಹೋಗಿ, ದೊಡ್ಡ ಇದರಲ್ಲಿ ರಜದಲ್ಲಿ ಹೋಗಿ ವಿಚಾರಣೆ ನಡೆಯಲಿ. ವಿಚಾರಣೆ ನಡೆದ್ಬಿಟ್ಟು ಮತ್ತೆ ಅದರಲ್ಲಿ ಅವ್ರಿಗೆ ಏನೋ ಒಂದು ಪರವಾಗಿ ವರದಿ ಬಂದರೆ ಬಂದು ಕೂತ್ಕೊಳ್ಳಿ, ಮತ್ತೆ ಮುಂದುವರಿಸಿ ನಿಮ್ಮ ಅವಧಿಯನ್ನು. ಆದರೆ ಇಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಆ ಕುರ್ಚಿಯಲ್ಲಿ ಕೂತು ಅವರ ಕಾರ್ಯವನ್ನು ಮುಂದುವರಿಸುವುದು ನಂಗೆ ಸರಿ ಕಾಣಿಸ್ತಾ ಇಲ್ಲ. ಲೋಕಾಯುಕ್ತ ಅನ್ನುವಂಥ ಒಂದು ಸ್ವಾಯತ್ತ ಸಂಸ್ಥೆಗೆ ಅಂದರೆ ಅಲ್ಲಿ ಕೇಳಿಬಂದ ವಿರೋಧ, ಅಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನೇಮಕ ಮಾಡುವಂಥದ್ದಾಗಲಿ ಇಂಟರ್ಫಿಯರ್ ಮಾಡೋದು ಅಧಿಕಾರ ಇಲ್ಲ ಅನ್ನುವಂಥ ಮಾತಿದೆ. ಸೊ ಸರ್ಕಾರ SITಯನ್ನು ನೇಮಕ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಅಂದರೆ ಈ ಪ್ರೊಸೀಜರ್ ಎಲ್ಲ ಸರಿ ಇದೆ ಅಂತ ಅನ್ಸುತ್ತೆ? ನೋಡಿ, ಲೋಕಾಯುಕ್ತರು CCBಯಿಂದ ಅವರು ಮಾಡಲ್ಲ ಅಂತ ಹೇಳಿ ಅವರ ರಿಪೋರ್ಟ್ ಕೊಟ್ಟ ಮೇಲೆ ಅವರೊಂದು ಪತ್ರ ಬರೀತಾರೆ ಸರ್ಕಾರಕ್ಕೆ, ಯಾವುದೇ ಒಂದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನಿಂದ ವಿಚಾರಣೆ ಮಾಡಿಸಿ ಅಂತ ಅವ್ರು ಹೇಳ್ತಾರೆ. ಆವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲೆಲ್ಲ ಲೋಕಾಯುಕ್ತದ ವಿರುದ್ಧ ನಮಗೆ ವಿಚಾರಣೆ ಮಾಡುವ ಅಧಿಕಾರ ಇಲ್ಲ, ಅದರಿಂದಾಗಿ ನಾವು ಮಾಡಲ್ಲ ಅಂತ ಹೇಳ್ತಾರೆ. ಕೆಲವರು ಅವರು ಪತ್ರಿಕಾ ಇದರಲ್ಲಿ ಗೋಷ್ಠಿಯಲ್ಲಿ ಹೇಳ್ತಾರೆ, ಇಲ್ಲ ಲೋಕಾಯುಕ್ತರೇ ಪತ್ರ ಬರೆದು ನೀವು ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ, ಈ ಹಿನ್ನೆಲೆಯಲ್ಲಿ ನೀವು ಮಾಡ್ಬೋದು ಅಂತ ಕೆಲವರು ಹೇಳಿದ್ದಾರೆ. ನಾನು ಅದರಲ್ಲೊಬ್ಬ. ಆದರೆ ನಾನು ಹೇಳಿದೆ, ಆ ಅಧಿಕಾರ ನಿಮಗೆ ಬಂದಿದೆ, ಇವಾಗ ಆ ಅಧಿಕಾರನ ಬಳಸ್ಕೊಂಡು CBIಗೆ ಕೊಡಿ, ಲೋಕಲ್ ಇನ್ಸ್ಟಿಟ್ಯೂಷನ್ ಬೇಡ ಅಂತ ನಾನು ಹೇಳಿದ್ದೆ. ಅಫ್ಕೋರ್ಸ್ ಅದು ಅವ್ರ ಕಿವಿಗೆ ಬಿದ್ದಿದೆ ಇಲ್ವ ಅಂತ ನಂಗೆ ಗೊತ್ತಿಲ್ಲ. ನಂತರ ದಿವಸದಲ್ಲಿ ಕಾನೂನು ಮಂತ್ರಿಗಳು ಹೇಳಿದ್ರು, ನಾನು ಕಾನೂನು ಸಲಹೆ ಪಡ್ಕೊಂಡು ಮತ್ತೆ ನಾವು ನಿರ್ಧಾರಕ್ಕೆ ಬರ್ತೇವೆ ಅಂತ. ಅದೇ ದಿನ ಅಥವಾ ಮರುದಿನ ಬೆಳಿಗ್ಗೆ SITಯನ್ನು ನೇಮಕ ಮಾಡ್ತಾರೆ. ಇವಾಗ SITಯನ್ನು ನೇಮಕ ಮಾಡುವಂಥ ಅಧಿಕಾರ ಅವ್ರಿಗಿದ್ದರೆ CBIಯನ್ನು ನೇಮಕ ಮಾಡುವಂಥ ಅಧಿಕಾರ ಕೂಡ ಇದೆ.
ಇದೇನು ಹೊಸ್ತಲ್ಲ, ಹಿಂದೆ ಭಾಳ ಸಲ CBI ಕೊಟ್ಟಿದ್ರು. ಆಮೇಲೆ ಇತ್ತೀಚೆಗೆ DK ರವಿ ವಿಚಾರದಲ್ಲಿ ಕೂಡ ವಿಚಾರಣೆ ಅಂದರೆ ಜನರಿಗೆ ಅದ್ರ ಮೇಲೆ ಒಂದು ಇದಿರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಇಲ್ಲದೇ ಇದ್ರೆ ಆ ವಿಚಾರಣೆ ಪ್ರಯೋಜನ ಇಲ್ಲ. CBI ಅವರು ಹೊರಗಿನ ಸಂಸ್ಥೆ, ಅವ್ರು ಬಂದು ವಿಚಾರಣೆ ಮಾಡಲಿ ಅಂತ. ಅದು ಆಗಲ್ಲ ಅಂತ ಇವತ್ತಿನ ಪೇಪರಲ್ಲಿ ಸನ್ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾರೆ, ಲೋಕಾಯುಕ್ತದ ವಿರುದ್ಧ CBIಗೆ ವಿಚಾರಣೆ ಮಾಡಕ್ಕೆ ಕೊಡುವಂಥ ಅಧಿಕಾರ ನಮಗಿಲ್ಲ ಅಂತ. ಆ ಅಧಿಕಾರ ಇಲ್ಲದೆ ಹೋದರೆ SIT ಮಾಡುವ ಅಧಿಕಾರ ಕೂಡ ಇಲ್ಲ. ಅದರಿಂದಾಗಿ ನಾನು ಇವತ್ತು ಕೇಳೋದು, SIT ಏನೂ ವಿಚಾರಣೆ ಮಾಡಿದರೆ ಅವ್ರಿಗೆ ಚಾರ್ಜ್ ಶೀಟ್ ಹಾಕುವ ಅಧಿಕಾರ ಇಲ್ಲ, FIR ಹಾಕುವ ಅಧಿಕಾರ ಇಲ್ಲ. ಬರೀ ಒಂದು ಏನಾಗಿದೆ ಅಂತ ಹಿನ್ನೆಲೆ ತಿಳ್ಕೊಂಡ್ಬಿಟ್ಟು ಒಂದು ಸರ್ಕಾರಕ್ಕೆ ವರದಿ ಕೊಡೋದು, ಆ ವರದಿ ಮೇಲೆ ಸರ್ಕಾರದವರು ಇನ್ನೊಂದು ಪೊಲೀಸ್ ಇನ್ಸ್ಟಿಟ್ಯೂಷನ್ಗೆ ನೀವು FIR ಹಾಕಿ ವಿಚಾರಣೆ ಮಾಡಿ ಅಂತ ಹೇಳೋದು. ಇದರಿಂದ ಏನಾಗ್ತದೆ ಅಂದರೆ ಬಹಳಷ್ಟು ಸಾಕ್ಷಿಗಳು ಎಲ್ಲ ಮಾಯ ಆಗುವಂಥ ಸಂದರ್ಭ ಈವಾಗಲೇ ಇದೆ. ಅಲ್ಲಿದ್ದಂಥ CCTV ಕ್ಯಾಮರಾದಲ್ಲಿ ಯಾವ ಪಿಕ್ಚರ್ ಕೂಡ ಇಲ್ಲ. ಅಂದರೆ ಈ ರೀತಿ ಕಾರ್ಯಗಳು ನಡೀತಾ ಇವೆ ಅಂತ, ಈ ಸಾಕ್ಷಿಗಳನ್ನು ನಾಶ ಮಾಡುವಂಥ ಕಾರ್ಯಗಳು ನಡೀತಾ ಇರುವಂಥ. CBI ಕೊಟ್ಟರೆ ಅದೊಂದು ಪೊಲೀಸ್ ಆರ್ಗನೈಸೇಷನ್. ಅವ್ರು ನೆಟ್ಟಿಗೆ ಬಂದು ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಇದರಲ್ಲಿ ಸತ್ಯಾಂಶ ಇದೆ ಅಂತ ಗೊತ್ತಾದರೆ ನೇರವಾಗಿ FIR ಹಾಕಿ ಮತ್ತೆ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಇತರ ವಿಚಾರಣೆ ಮಾಡ್ಬೋದು. ಅದರಿಂದಾಗಿ ನನಗಂತದೆ ಒಂದು ರೀತಿಯಲ್ಲಿ ನನ್ನ ಅಭಿಪ್ರಾಯ ಏನಂದರೆ, SITಯನ್ನು ಮಾಡಿದ್ದು ಈ FIR ಹಾಕುವುದನ್ನು ಹಿಂದಕ್ಕೆ ಹಾಕಕ್ಕೆ. ಅದು ಹಿಂದಕ್ಕೆ ಹೋದರೆ ಮತ್ತೆ ಬೇಕಾದ ಸಮಯ ಸಿಗ್ತದೆ. ಸಾಕ್ಷಿಗಳನ್ನು ಒಲಿಸುವುದು, ಸಾಕ್ಷಿಗಳನ್ನು ನಾಶ ಮಾಡುವುದು, ಇಂಥ ಕೆಲಸಗಳು ನಡೀಬೋದು ಅನ್ನೋದು ನನ್ನ ಅನಿಸಿಕೆ. ಸರ್, ಈ ಪ್ರಕರಣ ಸಂಬಂಧಪಟ್ಟಂತೆ ಭಾಸ್ಕರ್ ಅವರು ರಾಜೀನಾಮೆ ಕೊಡಿ ಎನ್ನುವಂಥ ಒತ್ತಾಯ ತುಂಬ ಕೇಳಿ ಬರ್ತಾ ಇರುವಂಥದ್ದು. ಒಂದು ವೇಳೆ ಹೀಗೇನೆ ಭಾಸ್ಕರ್ ಅವರ ಮಗನೇ ನೇರವಾಗಿ ಈ ಡೀಲಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅನ್ನುವಂಥದ್ದು ಕೂಡ ಈಗಿನ ಸದ್ಯ ತನಿಖೆಯಲ್ಲಿ ಕಂಡುಬಂದಿರೋ ಅಂಶ. ಸೊ ಅವ್ರನ್ನ ಒಂದು ವೇಳೆ ವಜಾ ಮಾಡಲಿಕ್ಕೆ ಮುಂದಾದರೆ ಆ ಪ್ರೊಸೀಜರ್ ಎಲ್ಲ ಏನಿದೆ, ಸಾಧ್ಯತೆ ಇದೆಯಾ ಸರ್? ಲೋಕಾಯುಕ್ತರನ್ನ ಅವರ ಹುದ್ದೆಯಿಂದ ವಜಾ ಮಾಡಬೇಕಾದ್ರೆ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಅಂತ ಇದೆ. ಅದು ಎರಡೂ ಸದನದಲ್ಲಿ ಸದಸ್ಯರು ಒಟ್ಟು ಕೂಡಿ ಸೇರಿ 2/3 ಮೆಜಾರಿಟಿಯಿಂದ ಅವರನ್ನು ತೆಗೆದುಹಾಕುವಂಥ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿಚಾರದಲ್ಲೂ ಕೂಡ ಇಂಥ ಇಂಪೀಚ್ಮೆಂಟ್ ಆಗಿಲ್ಲ. ಹೈಕೋರ್ಟ್ ನ್ಯಾಯಾಧೀಶರ ವಿಚಾರದಲ್ಲೂ ಇಂಥ ಇಂಪೀಚ್ಮೆಂಟ್ ಆಗಿಲ್ಲ. ಇನ್ನು ಲೋಕಾಯುಕ್ತರ ವಿಚಾರದಲ್ಲಿ ಈ ಇಂಪೀಚ್ಮೆಂಟ್ ಆಗ್ತದೆ ಅನ್ನೋದು ನಾನು ನಂಬಲ್ಲ. ಇಂಪೀಚ್ಮೆಂಟು ಭಾಳ ಕಷ್ಟದ ಕೆಲಸ. ಸುಮಾರು 200 ಒಂದು ಸದನದ 220 ಒಂದು ಸದನದಲ್ಲಿದೆ, ಇನ್ನೊಂದು 150 300-400 ಜನರನ್ನು 2/3 ಮೆಜಾರಿಟಿಗೆ ತರುವಾಗ ಭಾಳಷ್ಟು ಜನ ಅವ್ರ ಸಪೋರ್ಟಿಗೆ ಬರುವವರು ಇರ್ತಾರೆ ಅದರಲ್ಲಿ. ಅದರಿಂದ ಅವ್ರನ್ನ ತೆಗೆದುಹಾಕುವಂಥ ಸಂದರ್ಭ ಇಲ್ಲ. ರಾಜೀನಾಮೆ ಕೊಟ್ಟರೆ ಉತ್ತಮ. ಯಾಕಂದರೆ ಹಿಂದೆ 2 ಸಲ ಯಾವುದೋ ಒಂದು ಚಿಕ್ಕ ಮಿಸ್ಕಾಂಡಕ್ಟ್ ಮೇಲೆ, ಆರೋಪ ಅಲ್ಲ, ಕ್ರಿಮಿನಲ್ ಆರೋಪ ಅಲ್ಲ, ಮಿಸ್ಕಾಂಡಕ್ಟ್ ಮೇಲೆ 2 ಲೋಕಾಯುಕ್ತರು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿದ್ದಾರೆ. ಯಾವುದೇ ಒಂದು ತಕರಾರು ಇರದೆ, ಯಾರದೇ ಒಂದು ಬೇಡಿಕೆ ಇಲ್ಲದೆ ಅವರು ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ಇವ್ರು ಮಾಡಿದರೆ ಉತ್ತಮ. ಇವ್ರ ಮೇಲೆ ಇದ್ದಂಥ ಆರೋಪಗಳನ್ನು ಹಿಂದೆ ಯಾರ ಮುಂದೆನೂ ಬಂದಿರಲಿಲ್ಲ. ಒಂದು ವೇಳೆ ಅವ್ರಿಗೆ ರಾಜೀನಾಮೆ ಕೊಡೋಕ್ಕೆ ಇಷ್ಟ ಇಲ್ಲದೆ ಇದ್ರೆ ಒಂದು ದೀರ್ಘವಾದ ರಜೆ ಅಲ್ಲಾದರೂ ಹೋಗಬೇಕು ಅವರು. ಯಾಕಂದರೆ ವಿಚಾರಣೆ ನಡೆಯುವಾಗ, ಯಾಕಂದರೆ ಅವರ ಮೇಲೆ, ಅಂದರೆ ಅವರ ಕುಟುಂಬಸ್ಥರ ಮೇಲೆ ದೊಡ್ಡ ಆರೋಪ ಇದೆ. ಒಂದು ರೀತಿಯಲ್ಲಿ ಹೇಳೋದಾದರೆ ಇವರಿಗೆ ಗೊತ್ತಿತ್ತು ಇದು ವಿಚಾರ ನಡೀತಾ ಇದೆ ಅಂತ. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ SR ಹಿರೇಮಠ ಅವರು ಇದು ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಹೋಗಿ ಹೇಳ್ತಾರೆ, ಸ್ವಾಮಿ ಇದು ಮಾಡೋಕ್ಕೆ ಬಿಡಬೇಡಿ, ನಿಮ್ಮ ಗೌರವ ಮತ್ತು ಸಂಸ್ಥೆಯ ಗೌರವಕ್ಕೆ ಧಕ್ಕೆ ಬರ್ತದೆ ಅಂತ. ನಿನ್ನೆ ನಾನು TV9 ಇದರಲ್ಲಿ ಪ್ಯಾನಲಲ್ಲಿದ್ದೆ. ಆವಾಗ SR ಹಿರೇಮಠ ಅವರು ಡೆಲ್ಲಿಯಿಂದ ಮಾತಾಡ್ತಾಯಿದ್ರು. ಅವ್ರು ಹೇಳಿದ ಮಾತು ಇದಿದೆ ಹೇಳಿ. ಅವರಂತಾರೆ, ನಾನು ಮಾರ್ಚ್ ತಿಂಗಳಲ್ಲಿ ಅವರನ್ನು ಹೋಗಿ ಭೇಟಿ ಮಾಡಿದ್ದೆ, ನನಗೆ ಅವರ ಪರಿಚಯ ಇತ್ತು, ಅವ್ರಿಗೆ ಹೇಳಿದೆ ನಾನು ಇಂಥ ಕೆಲಸಗಳು ನಡೀತಾ ಇವೆ, ಅದನ್ನು ನಿಲ್ಲಿಸ್ಬಿಡಿ ಅಂತ. ಆವಾಗ ಅವರು ಹೇಳಿದ ಮಾತು ಹಿರೇಮಠ ಅವರು ಕೇಳಿದ್ದು, ನನಗೂ ನನ್ನ ಮಗನಿಗೂ ಯಾವ ಸಂಬಂಧನೂ ಇಲ್ಲ, ಅವನನ್ನು ನಾನು ಮನೆಯಿಂದ ಹೊರಗೆ ಹಾಕಿದ್ದೇನೆ, ಅವನ ಮದುವೆಗೆ ಕೂಡ ನಾನು ಆಗಲಿ ನನ್ನ ಪತ್ನಿ ಆಗಲಿ ಹೋಗಿಲ್ಲ ಅಂತ ಅವ್ರು ಹೇಳಿದರು ಅವತ್ತು. ಇವತ್ತೇನು ಹೇಳ್ತಾರೆ, ನನ್ನ ಮಗ ಇಂಥ ಕೆಲಸ ಮಾಡಲ್ಲ ಅಂದರೆ ಅವರೊಂದು ಹೆಜ್ಜೆ ಬೇರೆ ದಿಕ್ಕಿನಲ್ಲಿ ಇಡ್ತಾರೆ. ಇದನ್ನು ಕಾಣಿಸುವಾಗ ಎಲ್ಲೋ ಒಂದು ರೀತಿಯಲ್ಲಿ
ಈ ಒಂದು ವಿಚಾರಣೆಯನ್ನು ಬದಿಗೊಡ್ಡುವಂಥ ಪ್ರಯತ್ನ ನಡೀತಾ ಇದೆ. ಸಾಕ್ಷಿಗಳ ನಾಶ ಆಗುವುದು ಸಂದರ್ಭ ಇದೆ. ಬಿಕಾಸ್ CCTVಯಲ್ಲಿ ಇದ್ದಂಥ ಮಾಹಿತಿಗಳೆಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ. ನನಗನ್ನಿಸ್ತಾ ಇದೆ ಅವರು ರಜದಲ್ಲಿ ಹೋದರೆ ಉತ್ತಮ, CBI ಅವ್ರು ಬಂದು ವಿಚಾರಣೆ ಮಾಡಿದ್ರೆ ಉತ್ತಮ. ಇನ್ನು ಕೆಲವೇ ದಿವಸದಲ್ಲಿ ಲೋಕಾಯುಕ್ತ SP ಅವರ ವರದಿ ಬರಬಹುದು. ಬಂದ ಮೇಲೆ ಅವರು FIR ಹಾಕಿದರೆ ಮತ್ತೆ ಈ SITಯಿಂದ ಏನೂ ಆಗುವುದಿಲ್ಲ. ಸರ್, ಈಗ ಒಂದು ವೇಳೆ ಇಂಪೀಚ್ಮೆಂಟ್ ಆದರೂ ಕೂಡ ಕೆಲವರು ಅವ್ರ ಪರವಾಗಿ ನಿಲ್ಲೋ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ಸೊ ನಿನ್ನೆ ನಡೆದಂಥ ಘಟನೆ ನೋಡಿದ್ರೆ ಒಂದಷ್ಟು ಸಂಘಟನೆಗಳು ಅವರು ರಾಜೀನಾಮೆಗೆ ಒತ್ತಾಯ ಮಾಡಿ ಹೋದಂಥವರು ಹೊರಗಡೆ ಬರುವಾಗ ಅವ್ರ ಪರವಾಗಿ ಮಾತಾಡ್ತಾ ಬರ್ತಾರೆ. ಸೊ ಈ ಬೆಳವಣಿಗೆ ಎಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವರ ಸಪೋರ್ಟನ್ನು ತೆಗೆದುಕೊಳ್ಳುವಂಥದ್ದು, ಅವ್ರನ್ನ ಕನ್ವಿನ್ಸ್ ಮಾಡುವಂಥದ್ದು ಇದೆಲ್ಲ ಎಷ್ಟು ಮಾಡಿದ್ದೀರಿ? ನನಗೆ ಕಾಣಿಸ್ತಾ ಇದೆ ಈ ಒಂದು ರೀತಿಯಲ್ಲಿ ನಡೀತಾ ಇದೆ ಇವೆಲ್ಲ. ಇಲ್ಲೇ ಇದ್ರೆ ಎರಡು ಸಂಘಟನೆಯ ಮುಖ್ಯಸ್ಥರು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಪ್ರೆಸ್ನವ್ರು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಯಾಕೆ? ಅವ್ರು ಬೇಕಾದರೆ ಬೇರೆನೇ, ಇವಾಗ ನಾನು ನಿಮ್ಮ ಜೊತೆ ಮಾತಾಡಿದಂಗೆ ಅವರು ಬೇರೆ ಪ್ರೆಸ್ ಕಾನ್ಫರೆನ್ಸ್ ಕರಿಬೋದು, ಮಾತಾಡ್ಬೋದು. ಆದರೆ ಇವ್ರ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋದು ಸರಿಯಲ್ಲ ಅಂತ ನನಗೆ ಕಾಣಿಸ್ತದೆ. ಲೋಕಾಯುಕ್ತದಲ್ಲಿ ಎಲ್ಲೋ ಒಂದು ಕಡೆ ಭಾಸ್ಕರ್ ಅವರು ತನಿಖೆಯನ್ನು ನಿಲ್ಲಿಸಿ ಅಂತ ಸೋನಿಯಾ ನಾರಂಗ್ ಅವರಿಗೆ ಆದೇಶ ಮಾಡ್ತಾರೆ, ಆದಿ ಅವರು ತನಿಖೆಯನ್ನು ನಡೆಸಿ ಅಂತಾರೆ. ಒಟ್ಟಾರೆ ಇಲ್ಲೇ ಒಂದು ಕಡೆ ಲೋಕಾಯುಕ್ತದ ಒಳಗಡೆನೆ ಏನು ಸರಿ ಇಲ್ಲವೇನು ಅನ್ನುವಂಥ ಭಾವನೆ ಅನಿಸ್ತಾ ಇದೆ. ಆ ರೀತಿಯಲ್ಲ. ಉಪಲೋಕಾಯುಕ್ತ ಆದಿಯವರು ಕೆಲವು ದಿನ ಹಿಂದೇನೆ ಲೋಕಾಯುಕ್ತ SP ಸೋನಿಯಾ ನಾರಂಗ್ ಅವರಿಗೆ ಆದೇಶ ಕೊಟ್ಟಿದ್ದಾರೆ, ನೀವು ವಿಚಾರಣೆ ಮಾಡಿ ಅಂತ. ಅವ್ರು ಕೊಟ್ಟಂಥ ಆದೇಶವನ್ನು ರಿವರ್ಸ್ ಮಾಡುವಂಥ ಅಧಿಕಾರ, ತಳ್ಳಿ ಹಾಕುವಂಥ ಅಧಿಕಾರ ಲೋಕಾಯುಕ್ತರಿಗೆ ಇಲ್ಲ. ಅವರು ಉಪಲೋಕಾಯುಕ್ತರು ಕೊಟ್ಟಂಥ ವರದಿಯ ಮೇಲೆ ಎಪಿಲೇಟ್ ಜಡ್ಜ್ ಆಗಿ ಕೂರಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವರು ಇದನ್ನು CCBಗೆ ಕೊಡ್ತಾರೆ, ಅಂದರೆ ಈ ಎನ್ಕ್ವೈರಿಯನ್ನು ನಿಲ್ಲಿಸ್ಬೇಕಂತ. CCB ಅವರು ವಾಪಸ್ ಕಳಿಸ್ತಾರೆ. ಆಮೇಲೆ ಇವರೊಂದು ವರದಿ ಕೊಡ್ತಾರೆ, ಏನಂದರೆ ಸರ್ಕಾರಕ್ಕೆ ಬರೀತಾರೆ, ಇದನ್ನು ಒಂದು ಯಾವುದೇ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಇನ್ಕ್ವೈರಿ ಮಾಡಿ ಅಂತ. ಆವಾಗ ಇಲ್ಲಿ ನಡೆಯುವಂಥ ಅದನ್ನು ಎನ್ಕ್ವೈರಿನ ತಡೆ ಹಿಡಿಯೋಕ್ಕೆ ಅವರೊಂದು ಸ್ಟೇ ಕೊಡ್ತಾರೆ. ಸೋನಿಯಾ ನಾರಂಗಿಗೆ ಅಂತಾರೆ, ನೀವು ಇದರ ವಿಚಾರಣೆ ಮಾಡಬೇಡಿ ಅಂತ. ಆದರೆ ಉಪಲೋಕಾಯುಕ್ತ ಆದಿಯವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ನಾನು ಕಾನೂನಿನಲ್ಲಿ ಕೊಟ್ಟಿದ್ದೇನೆ, ಇದನ್ನು ರಿವರ್ಸ್ ಮಾಡುವಂಥ ಅಧಿಕಾರ ನಿಮಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಪ್ರಯತ್ನಗಳನ್ನು ಕಂಡಾಗ CCBಗೆ ಹೋಗುವುದು, ಸರ್ಕಾರಕ್ಕೆ ಬರೆಯುವುದು, ಮತ್ತು ಇನ್ಕ್ವೈರಿ ಮಾಡ್ತಾ ಇರುವಂಥ ಅಧಿಕಾರಿಯ ವಿರುದ್ಧ ಒಂದು ತಡೆ ಆಜ್ಞೆ ಕೊಡುವುದು, ಇದನ್ನೆಲ್ಲ ನೋಡಿದರೆ ಯಾಕೋ ಒಂದು ರೀತಿಯಲ್ಲಿ ವಿಚಾರಣೆಯನ್ನು ಹಾಕುವಂಥ ಪ್ರಯತ್ನ ನಡೀತಾ ಇದೆ. ಪ್ರಮುಖವಾಗಿ ಸೋನಿಯಾ ನಾರಂಗ್ ಅವರು ತನಿಖೆಯನ್ನು ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ಉಳುಕುಗಳು ಹೊರಗೆ ಬರ್ಬೋದೇನೋ ಅನ್ನೋದೊಂದು ಭಯ ಎಲ್ಲೋ ಭಾಸ್ಕರ್ ಅವರಲ್ಲಿ ಕಾಣ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತ. ಇಲ್ಲೇ ಇದ್ರೆ ಯಾಕೆ ಅವ್ರ ಇದನ್ನು ತಡೆ ಹಿಡಿಬೇಕು? ಅವ್ರು ಹೇಗೂ ಮೊದಲಿಂದಲೇ ಮಾಡ್ತಾ ಬಂದಿದ್ದಾರೆ. ಅವರೊಂದು ಇಂಟ್ರೀಮ್ ವರದಿ ಕೂಡ ಕೊಟ್ಟಿದ್ದಾರೆ. ಅವ್ರು ಮಾಡ್ಕೊಂಡೋಗ್ಲಿ, ನಿಮ್ಗೆ ಧೈರ್ಯ ಇದ್ದರೆ ಅವ್ರು ಮಾಡ್ಕೊಂಡೋಗ್ಲಿ, ಯಾಕೆ ಅದನ್ನು ನೀವು ತಡೆ ಹಿಡಿತೀರಾ? ಮತ್ತೆ ಇನ್ನೊಬ್ಬರು ಲೋಕಾಯುಕ್ತದಲ್ಲಿರುವಂಥ ಜಾಯಿಂಟ್ ಕಮಿಷನರ್ ಇರುವಂಥ ರಿಯಾಜ್ ಏನಿದ್ದಾರೆ, ರಿಯಾಜ್ ಅವರು ಕಳೆದ 15 ವರ್ಷಗಳಿಂದ ಅದೇ ಹುದ್ದೆಯಲ್ಲಿ ಇದ್ದಾರೆ ಅಂತ ನೀವು ಕೆಲಸ ಮಾಡುವಾಗಲೂ ಕೂಡ ಇದ್ದಂಥವ್ರು. ಸೊ ಅವ್ರ ಮೇಲೆ ಪ್ರಮುಖವಾದಂಥ ಆರೋಪಗಳು ಬಂದಿದೆ. ಅಂದರೆ ನೀವು ಕೆಲಸ ಮಾಡುವಾಗ ಆದರೆ ಈ ರೀತಿಯಾದಂಥ ಅನುಮಾನಗಳು ಅಥವಾ ಇದೇನಾದರೂ ಅವರ ನಡವಳಿಕೆ ಮೇಲೆ ಅನುಮಾನಗಳು ಮೂಡಿದಂಥ ಉದಾಹರಣೆಗಳಿವೆ? ನನಗೆ ಗೊತ್ತಿಲ್ಲ. ನನ್ನ ಕಾಲದಲ್ಲಿ ಇದ್ದಾಗ ಅವ್ರು ಏನು ತಪ್ಪು ಮಾಡಿರಲಿಲ್ಲ. ಇವಾಗ ಇತರರು ಮಾಡೋದನ್ನು ಕಂಡು ತಾನು ಮಾಡಬಹುದು, ಆದರೆ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಲೋಕಾಯುಕ್ತರ ಬಗ್ಗೆ ನಾನು ಮಾತಾಡ್ತಿದ್ದೇನೆ, ಯಾಕೆಂದರೆ ಅವ್ರ ಬಗ್ಗೆ ಮಾಧ್ಯಮದಲ್ಲಿ ಬಂದಿದೆ, ನಾನು TVಯನ್ನು ನೋಡ್ತಾನೆ ಇದ್ದೇನೆ ಕಳೆದ ಸುಮಾರು ದಿವಸದಿಂದ. ಆದ್ದರಿಂದ ನಾನು ಸಂದರ್ಶನಕ್ಕೆ ಕೊಡ್ತಾ ಇದ್ದೇನೆ. ರಿಯಾಜ್ ಬಗ್ಗೆ ನಾನೇನು ಕೇಳಲಿಲ್ಲ. ಅವ್ರದ್ದು ಕೂಡ ಪಾತ್ರ ಇದೆ ಅಂತ ಹೇಳ್ತಾರೆ. ಪಾತ್ರ ಇದ್ದರೆ ವಿಚಾರಣೆ ನಡಿಬೇಕು, ಮತ್ತೆ ಮುಂದಕ್ಕೆ ಕ್ರಮ ತಗೊಳ್ಬೇಕು, ಶಿಕ್ಷೆ ಆದರೆ ಶಿಕ್ಷೆ ಆಗಬೇಕು. ಆರೋಪ ಕೇಳಿ ಬಂದ ತಕ್ಷಣ ಅವರು ದೀರ್ಘ ರಜೆಯಲ್ಲಿ 17 ದಿನಗಳ ದೀರ್ಘ ರಜೆಯಲ್ಲಿ ಇದ್ದಕ್ಕಿದ್ದಂತೆ ಅವ್ರು ನಾಪತ್ತೆ ಆಗ್ತಾರೆ. ಎಲ್ಲೋ ಒಂದ್ ಕಡೆ ಅದು ಹೌದೇನೋ ಅನ್ನುವಂಥ ಭಾವನೆ ಮೂಡುವಂಥ ಸಾಧ್ಯತೆ ಅಲ್ಲ. ಆರೋಪ ಕಂಡು ಬಂದಾಗ ಅಲ್ಲ, ನಾನು ಓದಿದೆ ಬುಧವಾರ ನಿನ್ನೆನೇನೋ ಇವತ್ತಿನಿಂದ ರಜೆ ಹಾಕಿದ್ದಾರಂತೆ. ಎಷ್ಟು ದಿವಸ ಇದ್ರು? ಇದು ಜೂನ್ 11ಕ್ಕೆ ಬೇರಂಗಾಗಿದೆ. 11ರಿಂದ ಇವಾಗ ಜುಲೈಗೆ ಬಂದಿದ್ದೇವಲ್ಲ. ಆದರೆ ವಿಚಾರಣೆ ಮಾಡಲೇಬೇಕು. ಯಾಕಂದರೆ ಲೋಕಾಯುಕ್ತರ ಮೇಲೆ ಏನು ಸಂಶಯ ಇದೆಯಾ ಅದೇ ಸಂಶಯವನ್ನು ಕೆಲವರು ಅವ್ರ ಮೇಲೆ ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ವಿಚಾರಣೆ ಎಲ್ಲ ರೀತಿಯಲ್ಲಿ ಎಲ್ಲರಿಗೆ ಆಗೋ ರೀತಿಯಲ್ಲಿ ಇವ್ರಿಗೂ ವಿಚಾರಣೆ ಆಗಬೇಕು.
ಇವಿಷ್ಟು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ಮಾತು. ಅಂದ್ರೆ ಭಾಸ್ಕರ್ ಅವರವರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಅವರು ರಾಜೀನಾಮೆ ಕೊಡದೇ ಇದ್ರೂ ಪರವಾಗಿಲ್ಲ, ದೀರ್ಘಕಾಲ ರಜೆಗಾದ್ರೂ ಹೋಗಿ ಒಂದು ವಿಚಾರಣೆಗೆ ಸಹಕರಿಸಬೇಕು, ಈ ಒಂದು ಎಲ್ಲ ರೀತಿಯಂತ ಸತ್ಯಗಳು ಹೊರಗೆ ಬರಬೇಕು, ಆ ನಿಟ್ಟಿನಲ್ಲಿ ಅವರು ಸಹಕರಿಸಬೇಕು ಅನ್ನುವಂಥ ಮಾತನ್ನ ಸಂತೋಷ್ ಹೆಗ್ಡೆ ಅವರು ಹೇಳ್ತಿದ್ದಾರೆ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.